ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ನಾವು 4ನೇ ಪಾಠವಾದಂತಹ ಪ್ರಾಚೀನ ನಾಗರಿಕತೆಗಳು ಎಂಬ ಪಾಠದ ಕುರಿತು ಅಧ್ಯಯನವನ್ನು ಮಾಡೋಣ. ಈ ಒಂದು ಪಾಠದಲ್ಲಿ ನೀವು ಜಗತ್ತಿನ ಪ್ರಮುಖ ನಾಗರಿಕತೆಗಳಾದಂತಹ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಹರಪ್ಪ ನಾಗರಿಕತೆ ಹಾಗೂ ಗ್ರೀಕ್ ಮತ್ತು ರೋಮನ್ ನಾಗರಿಕತೆಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುತ್ತೀರಿ. ಮೊದಲನೆಯದಾಗಿ ನಾವು ನಾಗರಿಕತೆ ಎಂದರೇನು ಎಂಬುದನ್ನು ಗಮನಿಸಬೇಕು. ನಾಗರಿಕತೆ ಎಂದರೆ ಮಾನವರು ಒಂದು ವ್ಯವಸ್ಥಿತವಾದಂತಹ ಜೀವನವನ್ನು ನಡೆಸುವಂತಹ ಪ್ರಕ್ರಿಯೆಯಾಗಿದೆ. ಯಾವುದೇ ಒಂದು ಜೀವಿಯು ಬದುಕಬೇಕಾದರೆ ಅದಕ್ಕೆ ಮುಖ್ಯವಾಗಿರುವಂತಹ ಆಹಾರ, ನೀರು, ಗಾಳಿ, ಬೆಳಕು ಅತ್ಯವಶ್ಯಕವಾಗಿರುತ್ತದೆ. ಇವುಗಳ ಜೊತೆಗೆ ನಾಗರಿಕ ಸಮಾಜದಲ್ಲಿ ವಸ್ತ್ರ ಮತ್ತು ವಸತಿಗಳು ಅವಶ್ಯಕ. ಈ ವಸ್ತ್ರ ಮತ್ತು ವಸತಿಗಳ ಸಹಿತವಾಗಿ ಮಾನವ ಒಂದೆಡೆ ವಾಸ ಮಾಡುವುದಂತಹ ಪ್ರಕ್ರಿಯೆಗೆ ಏನಂತ ಕರಿತೀವಿ? ನಾವು ನಾಗರಿಕತೆ ಅಂತ ಕರಿತೀವಿ. ಸಾಮಾನ್ಯವಾಗಿ ದೈನಂದಿನ ಬಳಕೆಗೆ ಬೇಕಾದಂತಹ ನೀರು ಮತ್ತು ಉತ್ತಮ ವಾಯುಗುಣ ಇರುವಂತಹ ವ್ಯವಸ್ಥೆ ನದಿ ತೀರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಪ್ರಾಚೀನ ಕಾಲದಿಂದಲೂ ಮಾನವರು ನದಿ ತೀರಗಳಲ್ಲಿ ವಾಸ ಮಾಡುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಹೀಗೆ ನಾಗರಿಕತೆಗಳ ಬೆಳವಣಿಗೆಯೂ ಕೂಡ ನದಿ ತೀರಗಳಲ್ಲೇ ಪ್ರಾರಂಭವಾಗಿದ್ದು ವಿಶೇಷ. ನದಿ ತೀರಗಳು ಪ್ರಾಚೀನ ನಾಗರಿಕತೆಯ ತೊಟ್ಟಿಲುಗಳು ಎಂದು ನಾವು ಹೇಳಬಹುದು. ಈಜಿಪ್ಟ್ನ ನೈಲ್ ನದಿಯಲ್ಲಿ ತೀರದಲ್ಲಿ ಈಜಿಪ್ಟ್ ನಾಗರಿಕತೆ, ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳ ತೀರದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ, ವಾಂಗ್ ಹೋ ಯಾಂಗ್ತ್ಸೆ ನದಿ ಮತ್ತು ಸಿಕಿಯಾಂಗ್ ನದಿಗಳ ದಡದಲ್ಲಿ ಚೀನಾ ನಾಗರಿಕತೆ, ಸಿಂಧು ಹಾಗೂ ಅದರ ಉಪನದಿಗಳ ತಟದಲ್ಲಿ ಹರಪ್ಪ ನಾಗರಿಕತೆಗಳು ಏಳಿಗೆಗೆ ಬಂದವು. ಮೊದಲನೆಯದಾಗಿ ನಾವು ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಏನು ಮಾಡೋಣ ತಿಳಿದುಕೊಳ್ಳೋಣ. ಈಜಿಪ್ಟ್ ನಾಗರಿಕತೆಯು ಜಗತ್ತಿನಲ್ಲಿ ಕಂಡುಬಂದಂತಹ ಪ್ರಪ್ರಥಮ ನಾಗರಿಕತೆಯಾಗಿರುತ್ತದೆ. ಈ ಒಂದು ನಾಗರಿಕತೆಯು ನೈಲ್ ನದಿಯ ತೀರದಲ್ಲಿ ಹುಟ್ಟಿ ಬೆಳೆದುವಂಥದ್ದು. ಈ ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದಂತಹ ನದಿಯಾಗಿದ್ದು ಆಫ್ರಿಕಾ ಖಂಡದಲ್ಲಿ ಉತ್ತರಾಭಿಮುಖವಾಗಿ ಹರಿದು ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತದೆ. ಹೀಗೆ ಹಾದು ಹೋಗುವಂಥ ಸಂದರ್ಭದಲ್ಲಿ ಇದು ಈಜಿಪ್ಟ್ ಮಾರ್ಗವಾಗಿ ಹೋಗುತ್ತದೆ. ಈ ನದಿ ಇಲ್ಲದೇ ಇದ್ದಿದ್ದರೆ ಈಜಿಪ್ಟ್ ಸಂಪೂರ್ಣವಾಗಿ ಮರುಭೂಮಿಯಾಗುತ್ತಿತ್ತು. ಆ ಕಾರಣದಿಂದಲೇ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದವೆಂದು ಕರೆಯುತ್ತೇವೆ. ಪ್ರತಿ ವರ್ಷವೂ ಮಳೆಗಾಲದ ಅವಧಿಯಲ್ಲಿ ನೈಲ್ ನದಿಯು ಕಣಿವೆಯನ್ನು ಕೆರೆಯನ್ನಾಗಿಸುತ್ತದೆ. ನೀರು ಬತ್ತಿ ಹೋದ ಮೇಲೆ ಹೊಲಗದ್ದೆ ಮತ್ತು ಹುಲ್ಲುಗಾವಲುಗಳೆಲ್ಲ ಉತ್ಕೃಷ್ಟವಾದಂತಹ ಜೇಡಿ ಮಣ್ಣಿನಿಂದ ಆವೃತವಾಗುತ್ತವೆ. ಈ ಒಂದು ನೈಲ್ ನದಿಯು ನೂರಾರು ಜನರಿಂದ ಆಗುವಂತಹ ಕೆಲಸವನ್ನು ಈಜಿಪ್ಟ್ ನದಿ ಅಂದರೆ ಈ ನೈಲ್ ನದಿ ಒಂದೇ ಮಾಡುತ್ತಿತ್ತು. ಹೀಗೆ ಈ ಒಂದು ನದಿಯು ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆಯಾದಂತಹ ಈಜಿಪ್ಟ್ ಜನರಿಗೆ ಆಹಾರವನ್ನು ಒದಗಿಸುವಂತಹ ಮತ್ತು ಬೇಸಾಯಕ್ಕೆ ಒಳಗಾದಂತಹ ಒಂದು ವ್ಯವಸ್ಥಿತವಾದಂತಹ ಪ್ರದೇಶವನ್ನು ನಿರ್ಮಿಸಿ ಕೊಡುತ್ತಿತ್ತು. ಅದರಿಂದ ಈ ನದಿಯಿಂದ ಬೇಸಾಯಕ್ಕೆ ಒದಗಾದಂಥ ಎಲ್ಲ ಪ್ರದೇಶಗಳಿಗೂ ಕೂಡ ಈ ನೀರಿನ ಸೌಕರ್ಯವಾಗಲಿ ದೊರೆಯುತ್ತಿರಲಿಲ್ಲ. ಆ ಕಾರಣದಿಂದ ಇಲ್ಲಿ ಸಣ್ಣ ಸಣ್ಣ ಕಾಲುವೆಗಳನ್ನು, ಬಾವಿಗಳನ್ನು ನಿರ್ಮಾಣ ಮಾಡಿಕೊಂಡು ನೀರಾವರಿ ವ್ಯವಸ್ಥೆಯನ್ನು ಕೂಡ ಈಜಿಪ್ಟಿಯನ್ನರು ರೂಪಿಸಿಕೊಂಡರು.
ಇದೇ ರೀತಿಯಾಗಿ ಒಂದು ಸಮೃದ್ಧವಾದಂತಹ ಸುಭಿಕ್ಷವಾದಂತಹ ಈಜಿಪ್ಟ್ನ ಕೃಷಿ ಸಮಾಜವು ಬಿಡುವಿನ ವೇಳೆಯಲ್ಲಿ ಸಾಕಷ್ಟು ಕಲಾತ್ಮಕ ಮತ್ತು ರಚನಾತ್ಮಕವಾದಂತಹ ವಸ್ತುಗಳನ್ನು ನೀಡಿರುವಂತಹದ್ದು ನಾವು ಗಮನಿಸುತ್ತೇವೆ. ಈಜಿಪ್ಟ್ನ ರಾಜಕೀಯ ಇತಿಹಾಸವನ್ನು ನಾವು ಗಮನಿಸಿದಾಗ ಇಂದಿಗೆ ಸುಮಾರು 5400 ವರ್ಷಗಳ ಹಿಂದೆ ಈಜಿಪ್ಟ್ನಲ್ಲಿ ರಾಜವಂಶಗಳ ಆಳ್ವಿಕೆ ಆರಂಭವಾಗ್ತದೆ. ಈಜಿಪ್ಟ್ನಲ್ಲಿ ಈ ರಾಜರನ್ನು ಅಂದರೆ ಈಜಿಪ್ಟ್ನಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥವರನ್ನು ಫ್ಯಾರೋಗಳೆಂದು ಕರೆಯುತ್ತಿದ್ದಾರೆ. ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ. ಈಜಿಪ್ಟ್ನ ಮೊದಲ ಫ್ಯಾರೋ ಮೆನಸ್, ಈತ ಮೆಂಗೀಸ್ ಎಂಬ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡುತ್ತಿದ್ದನು. ಕೃಷಿಕರು ಪ್ರಬಲನಾದ ಒಸಿರಸ್ಸನ ಆಳ್ವಿಕೆಯನ್ನು ಸಮ್ಮತಿಸದಂತೆ ಈ ಫ್ಯಾರೋಗಳ ಆಳ್ವಿಕೆಯನ್ನು ಕೂಡ ಒಪ್ಪಿಕೊಂಡಿದ್ದರು. ಈ ಈಜಿಪ್ತರ ಇತರ ಪ್ರಮುಖ ಫ್ಯಾರೋಗಳೆಂದರೆ ಕುಫು, ಅಮನ್ಹೋಟೆಪ್, ತಟ್ಮೋಸ್ ಪ್ರಮುಖರಾದಂಥವರು. ಕುಫು ಗಿಜೆ ಎಂಬಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಪಿರಮಿಡನ್ನು ಕಟ್ಟಿಸಿದನು. ಪಿರಮಿಡ್ಗಳೆಂದರೆ ಈಜಿಪ್ತಿಯನರು ನಿರ್ಮಿಸುತ್ತಿರುವಂತಹ ಸಮಾಧಿಗಳಾಗಿದ್ದವು. ಪ್ರಾರಂಭದಲ್ಲಿ ಇಂತಹ ಸಮಾಧಿಗಳನ್ನು ಬೆಟ್ಟಗಳಲ್ಲಿ ಬಂಡೆಗಳನ್ನು ಕೊರೆದು ರಚನೆಯನ್ನು ಮಾಡ್ತಿದ್ದರು. ಕ್ರಮೇಣವಾಗಿ ಈಜಿಪ್ಟಿಯನ್ನರು ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲಿ ಸಮಾಧಿಗಳನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದರು. ಅಂತಹ ಸಂದರ್ಭದಲ್ಲಿ ಈ ಸಮಾಧಿಗಳನ್ನು ಕಟ್ಟಲಿಕ್ಕೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಗಳನ್ನು ನಿರ್ಮಾಣ ಮಾಡಲಾರಂಭಿಸಿದರು. ಇಂತಹ ಸಮಾಧಿಗಳೇ ಪಿರಮಿಡ್ಗಳಾಗಿರುತ್ತವೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ಪಿರಮಿಡನ್ನು ಕಟ್ಟಿಸಿದಂಥವ್ರು ಯಾರು? ಕುಫು ಎಂಬ ಇವನು ಎತ್ತರವಾದಂತಹ ಪಿರಮಿಡನ್ನು ನಿರ್ಮಾಣವನ್ನು ಮಾಡ್ತಾನೆ. ಅಮನ್ಹೋಟೆಪ್ಪನು ದಿಗ್ವಿಜಯದ ಮೂಲಕ ರಾಜ್ಯವನ್ನು ವಿಸ್ತರಿಸಿ ಸಾಮ್ರಾಜ್ಯವನ್ನಾಗಿಸಿದನು. ಮುಂದೆ ಬಂದಂತಹ ಫ್ಯಾರೋಗಳಲ್ಲಿ ತಟ್ಮೋಸ್ ಮಹಾನ್ ದಿಗ್ವಿಜಯಿಯಾಗಿದ್ದು, ಅವನ ನಂತರ ಅವನ ಮಗಳಾದಂತಹ ಹ್ಯಾಟ್ಷೆಪ್ಸುಟ್ ಅಧಿಕಾರಕ್ಕೆ ಬರ್ತಾಳೆ. ಈತ ಜಗತ್ತನ್ನು ಆಳ್ವಿಕೆ ಮಾಡಿದಂತಹ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞಿ ಎನಿಸಿಕೊಳ್ತಾಳೆ. ಅಂತಿಮವಾಗಿ ಸುಮಾರು 2300 ವರ್ಷಗಳ ಹಿಂದೆ ಈಜಿಪ್ಟನ್ನು ಗ್ರೀಸ್ನ ದೊರೆ ಅಲೆಕ್ಸಾಂಡರ್ ಗೆದ್ದುಕೊಂಡು ಅಲ್ಲಿ ತನ್ನ ಪ್ರತಿನಿಧಿಯನ್ನು ನೇಮಿಸುವ ಮೂಲಕ ಟಾಲೆಮಿ ಎಂಬ ಮನೆತನದ ಆಳ್ವಿಕೆಯನ್ನು ಆರಂಭಿಸ್ತಾನೆ. ಪ್ರಸಿದ್ಧ ರಾಣಿಯಾದಂತಹ ಕ್ಲಿಯೋಪಾತ್ರ ಈ ಮನೆತನದ ಕೊನೆಯ ಆಡಳಿತಗಾರ್ತಿ. ಇವಳ ಕಾಲದಲ್ಲಿ ಈಜಿಪ್ಟ್ ರೋಮ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡುತ್ತದೆ. ಹೀಗೆ ಈಜಿಪ್ತಿಯನ್ನರು ರೋಮರ ಆಳ್ವಿಕೆಗೆ ಒಳಪಡ್ತಾರೆ. ನಂತರ ಈಜಿಪ್ತರು ನೀಡಿದಂತಹ ಕೊಡುಗೆಗಳೇನು ಎನ್ನುವುದನ್ನು ನಾವು ಗಮನಿಸಿದಾಗ, ಗೋಧಿ ಮತ್ತು ಬಾರ್ಲಿ ಈಜಿಪ್ಟ್ನ ಜನರ ಆಹಾರ ಬೆಳೆಗಳಾಗಿದ್ದು ಅವುಗಳನ್ನು ನಾವು ಇಂದಿಗೂ ಕೂಡ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇವರು ನದಿಯ ನೀರನ್ನು ಕಾಲುವೆಗಳ ಮೂಲಕ ಬಳಕೆ ಮಾಡಿಕೊಂಡು ಕೃಷಿ ವ್ಯವಸ್ಥೆಯನ್ನು ಮಾಡುತ್ತಿದ್ದರು. ಇನ್ನು ಈಜಿಪ್ಟ್ನ ಸಮಾಜದಲ್ಲಿ ಗುಲಾಮರ ಸ್ಥಿತಿ ದಯನೀಯವಾಗಿತ್ತು. ಗುಲಾಮರಿಂದ ಬೃಹತ್ ಪಿರಮಿಡ್ಗಳ ನಿರ್ಮಾಣವೂ ಕೂಡ ಸಾಧ್ಯವಾಗ್ತದೆ. ಸಮಾಜದಲ್ಲಿ ಮಹಿಳೆಯರಿಗೆ ಉತ್ತಮವಾದಂತಹ ಸ್ಥಾನಮಾನವನ್ನು ನೀಡಿದ್ದು ಈಜಿಪ್ಟ್ ನಾಗರಿಕತೆಯ ಒಂದು ವಿಶಿಷ್ಟ ಕೊಡುಗೆಯಾಗಿದೆ.
ಮತ್ತು ಇವರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು. ಆದ್ದರಿಂದಲೇ ಶವಗಳನ್ನು ಸಂರಕ್ಷಿಸಿ ಇಡುವಂತಹ ಪದ್ಧತಿ ಜಾರಿಯಲ್ಲಿತ್ತು. ಅದನ್ನೇ ನಾವು ಇಟ್ಟಂತಹ ಶವಗಳನ್ನು ಮಮ್ಮಿ ಎಂದು ಕರೆಯುತ್ತೇವೆ. ಈ ಶವಗಳನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದಂತಹ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಗಿ ಇಡಲಾಗುತ್ತಿತ್ತು. ಇಂತಹ ಶವಗಳನ್ನು ವಿಶೇಷವಾಗಿ ತಯಾರಿಸಿದಂತಹ ಶವಪೆಟ್ಟಿಗೆಯಲ್ಲಿ ಇಡುತ್ತಿದ್ದರು. ಇವರಿಗೆ ಮರುಜನ್ಮದಲ್ಲಿ ನಂಬಿಕೆ ಇದ್ದದ್ದರಿಂದ ಸಮಾಧಿಯೇ ಅವರ ವಾಸ್ತವಿಕವಾದಂತಹ ನೆಲೆ ಎಂದು ತಿಳಿದಿದ್ದು. ಆದ್ದರಿಂದ ಸಮಾಧಿಯ ಸಂದರ್ಭದಲ್ಲಿ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳನ್ನು, ಅಂದರೆ ಅಡುಗೆಯವನನ್ನು, ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡುವುದು ಇತ್ಯಾದಿ ದಿನನಿತ್ಯದ ಅವಶ್ಯಕ ವಸ್ತುಗಳನ್ನು ಅದರಲ್ಲಿ ಇಟ್ಟು ಸಮಾಧಿಯನ್ನು ಮಾಡುತ್ತಿದ್ದರು. ಪ್ರತಿಯೊಂದು ಗ್ರಾಮದಲ್ಲಿ ಇರುವಂತೆಯೇ ಪ್ರಾಚೀನ ಈಜಿಪ್ಟ್ನ ಪ್ರತಿ ನಗರಕ್ಕೊಂದು ನಗರ ದೇವತೆಗಳಿದ್ದವು. ಅಲ್ಲದೆ ಸೂರ್ಯ ಮತ್ತು ನದಿಗಳನ್ನು ದೇವರೆಂದು ಪರಿಗಣಿಸಿದ್ದರು. ಪ್ರಾಚೀನ ಈಜಿಪ್ಟಿಯನ್ನರು ಹೈರೋಗ್ಲಿಫಿಕ್ಸ್ ಎಂಬ ಚಿತ್ರಲಿಪಿಗಳನ್ನು ಬಳಸುತ್ತಿದ್ದರು. ಹೈರೋಗ್ಲಿಫ್ ಎಂದರೆ ಪವಿತ್ರ ಲಿಪಿ ಎಂದರ್ಥ. ನೈಲ್ ನದಿ ತಟದಲ್ಲಿ ಬೆಳೆಯುತ್ತಿದ್ದಂತಹ ಪ್ಯಾಪರಿಸ್ ಎಂಬ ಜೊಂಡು ಹುಲ್ಲಿನ ಮೇಲೆ ಮಸಿಯಿಂದ ಬರೆಯುತ್ತಿದ್ದರು. ಇವರು ರೇಖಾಗಣಿತದಲ್ಲಿ ಅಪಾರವಾದಂತಹ ಜ್ಞಾನವನ್ನು ಹೊಂದಿದ್ದರು. ಆ ಜ್ಞಾನದಿಂದಲೇ ಬೃಹತ್ತಾದಂತಹ ಪಿರಮಿಡ್ನ ರಚನೆ ಇವರಿಂದ ಸಾಧ್ಯವಾಗುತ್ತದೆ. ಈಜಿಪ್ಟ್ನಲ್ಲಿ ಶಿಲ್ಪಗಳಲ್ಲಿ ಸ್ಫಿಂಕ್ಸ್ ಎಂಬ ಬೃಹತ್ ಪ್ರತಿಮೆಯು ಆಕರ್ಷಕವಾಗಿದ್ದು, ಇದು ಸಿಂಹದ ದೇಹ ಮತ್ತು ಮನುಷ್ಯನ ಮುಖವನ್ನು ಹೊಂದಿರುವಂತಹದ್ದು. ಇಷ್ಟು ಈಜಿಪ್ಟ್ನ ಕುರಿತು ಇರುವಂಥ ಮಾಹಿತಿ. ತಾವೆಲ್ಲರೂ ಈ ಪಾಠವನ್ನು ಸರಿಯಾದ ನಿಟ್ಟಿನಲ್ಲಿ ಆಲಿಸಿ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನೆಲ್ಲ ಬರೆದು ನಮಗೆ ಕಳುಹಿಸಿಕೊಡಬೇಕು. ನಮಸ್ಕಾರ.